ಮಾತಾಡಬೇಕಾದ್ರೆ ನಾವು ಅಂದ್ವಿ, ನಾವು ಈ ಥರ ಬೆಂಗಳೂರಿಂದ ಬಂದಿದ್ದೀವಿ ನಿಮ್ಮನ್ನು ನೋಡಬೇಕು ಅಂತ. ಅವರಂದ್ರು, ನೋಡಿ ನಾನು ಒಂದು ಸಲ 1999ರಲ್ಲಿ ಅವ್ರಿಗೆ ನಾಡೋಜ ಪ್ರಶಸ್ತಿ ಬಂದಿತ್ತಂತೆ. ಆವಾಗ ಅವರು ವೇದಿಕೆ ಮೇಲೆ ಕೂತಿದ್ರಂತೆ. ಅವರು ಹೇಳ್ತಾರೆ ನಮಗೆ, ನೋಡಿ ಈ ಥರ ನನ್ನ ಪಕ್ಕದಲ್ಲಿ ಒಬ್ಬರು ತುಂಬ ಸುಂದರವಾದಂತಹ ಒಂದು ವ್ಯಕ್ತಿ ಕೂತಿದ್ರು. ಅವ್ರಿಗೆ ನಾನು ಕೇಳಿದೆ, ನೀವು ಯಾವ ಕ್ಷೇತ್ರದಲ್ಲಿ ನಿಮಗೆ ಕೊಡುಗೆ ಆಗಿದೆ ಅಂತ ನಿಮಗೆ ನಾಡೋಜ ಪ್ರಶಸ್ತಿ? ಅದಕ್ಕೆ ಅವಾಗ ಹೇಳಿದ್ರಂತೆ ಅವರು ಪಕ್ಕದಲ್ಲಿ ಕೂತವರು, ನಾನು ತುಂಬ ಸಾಧಾರಣವಾದಂಥ ವ್ಯಕ್ತಿ, ನಿಮ್ಮ ಥರ ನಾನು ಓದಿಲ್ಲ ಬರೆದಿಲ್ಲ ಏನೂ ಇಲ್ಲ, ನಾನು ಸುಮ್ಮನೆ ಇದು ಬಣ್ಣ ಹಚ್ಕೊಂಡು ನಾಟಕ ಸಿನಿಮಾ ಮಾಡೋನು, ರಾಜ್ಕುಮಾರ್ ಅಂತ ನನ್ನ ಹೆಸರು ಅಂತಂತೆ. ಅಂಥ ಅಲ್ಲ, ರಾಜ್ಕುಮಾರ್ ಅಂತವರು ಅವ್ರನ್ನ ತಮ್ಮನ್ನೇ ತಾವು ಈ ಥರ ಇಂಟ್ರೊಡ್ಯೂಸ್ ಮಾಡ್ಕೊಂಡ್ರಂತೆ. ಅಷ್ಟು ಸಾಧಾರಣ ನಾನು ಅಂತ, ಇನ್ನು ನಾವೆಲ್ಲ ಇನ್ನೇನು. ಸೊ ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲೆ ಇರುವಂಥ ವೆಂಕಟೇಶಣ್ಣ, ನಿಮಗೆ ಮನೋಹರಣ್ಣ, ವೇಲು ಅಣ್ಣ, ಪೂರ್ಣಿಮಾ ಅವರೇ, ಲತಾ ಅವರೇ, ಗೌಡ್ರು ದಾರೆ ಸಲಾಮಿಂದ ಬಂದಿದ್ದಾರೆ, ಅವ್ರಿಗೂ ನಮಸ್ಕಾರ. ಹಾಗೆ ನಿಮ್ಮೆಲ್ರಿಗೂ ತುಂಬ ಧನ್ಯವಾದಗಳು ಇಲ್ಲಿಗೆ ಬಂದಿದ್ದಕ್ಕೆ. ಇಂಥ ಒಂದು ಸಂಜೆ ನಮಗೆ ಒಂದು ಸಕ್ಸಸ್ಫುಲ್ಲಾಗಿ ಮಾಡಿಕೊಟ್ಟಿರುವಂಥ ಕಾರ್ಯಕ್ರಮ ಇವತ್ತು. ನಾನು ಎರಡು ಮಾತು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಇವತ್ತು. ಯಾಕೆಂದರೆ ಅಷ್ಟೊಂದು ನಂಗೆ ಗೊತ್ತಿಲ್ಲ. ನಾನು ತುಂಬ ಸಾಧಾರಣವಾದಂಥ ಒಂದು ಫ್ಯಾನ್, ಅಪ್ಪಾಜಿ ಫ್ಯಾನ್ ಅಷ್ಟೇ. ಬಹುಶಃ ಪ್ರತಿಯೊಂದು ಸಿನಿಮಾನೂ ಒಂದು 20 ಸಲ 50 ಸಲ ನೋಡಿದ್ದೀನಿ ಅಂದರೂ ಅದು ತಪ್ಪಲ್ಲ. ಶಬ್ದವೇದಿನೂ ನಾನು ಥಿಯೇಟ್ರಲ್ಲಿ ಒಂದು 25 ಸಲ ನೋಡಿದ್ದೀನಿ. ನಮ್ಮ ತಾಯಿ ಮನೆ ಟಾಟಾ ಸಿಲ್ಕ್ ಫಾರ್ಮು, ಯಜಮಾನ್ರ ಮನೆ ಜಯನಗರ. ಹೋಗುವಾಗ ಬರುವಾಗ ಒಂದೊಂದು ಸಲ ನೋಡ್ಕೊಂಡೇ ಬಂದಿರೋದು, ಅದು ಅವ್ರಿಗೂ ಗೊತ್ತಿಲ್ಲ. ಸೊ ಹಾಗಾಗಿ ಜಸ್ಟ್ 2 ಥಿಂಗ್ಸ್. ನಾನು ಒಬ್ಬಳು ರಿಸರ್ಚರ್ ಬೇಸಿಕ್ಲಿ. ನಾನು ಮಂಜುನಾಥ್ ಒಂದು ಸಲ ಲಂಡನ್ಗೆ ಹೋದಾಗ ಜಾರ್ಜ್ ಮಿಶೆಲ್ ಅನ್ನೋರು ಒಬ್ಬರು ತುಂಬ ದೊಡ್ಡ ರಿಸರ್ಚರ್. ಅವರು ಹಂಪಿ, ಬಾದಾಮಿ, ಪಟ್ಟದಕಲ್ಲು, ಐಹೊಳೆ ಬಗ್ಗೆ ತುಂಬ ಒಳ್ಳೆಯ ಸಂಶೋಧನೆಯನ್ನು ಮಾಡಿ ಹಂಪಿಯಲ್ಲಿರೋವಂಥ ಪ್ರತಿಯೊಂದು ದೇವಸ್ಥಾನ ಆಗಿರ್ಬೋದು, ಅದರದ್ದು ಒಂದು ಮೆಷರ್ಮೆಂಟ್ಸು, ಡ್ರಾಯಿಂಗ್ಸು ಎಲ್ಲ ಮಾಡಿರೋವಂಥ ಅತ್ಯುತ್ತಮ ಕೊಡುಗೆ ಕೊಟ್ಟಿರೋರು ಕರ್ನಾಟಕ ಇತಿಹಾಸಕ್ಕೆ, ಕಲಾ ಇತಿಹಾಸಕ್ಕೆ ಎಸ್ಪೆಷಲಿ. ಅವ್ರ ಜೊತೆಗೆ ಮಾತಾಡಬೇಕಾದ್ರೆ ಲಂಡನ್ನಲ್ಲಿ ಅವ್ರದ್ದು ಮನೆ. ಮಾತಾಡಬೇಕಾದ್ರೆ ನಾವು ಅಂದ್ವಿ, ನಾವು ಈ ಥರ ಬೆಂಗಳೂರಿಂದ ಬಂದಿದ್ದೀವಿ ನಿಮ್ಮನ್ನು ನೋಡಬೇಕು ಅಂತ. ಅವರಂದ್ರು, ನೋಡಿ ನಾನು ಒಂದು ಸಲ 1999ರಲ್ಲಿ ಅವ್ರಿಗೆ ನಾಡೋಜ ಪ್ರಶಸ್ತಿ ಬಂದಿತ್ತಂತೆ. ಆವಾಗ ಅವರು ವೇದಿಕೆ ಮೇಲೆ ಕೂತಿದ್ರಂತೆ. ಅವರು ಹೇಳ್ತಾರೆ ನಮಗೆ, ನೋಡಿ ಈ ಥರ ನನ್ನ ಪಕ್ಕದಲ್ಲಿ ಒಬ್ಬರು ತುಂಬ ಸುಂದರವಾದಂಥ ಒಂದು ವ್ಯಕ್ತಿ ಕೂತಿದ್ರು. ಅವ್ರಿಗೆ ನಾನು ಕೇಳಿದೆ, ನೀವು ಯಾವ ಕ್ಷೇತ್ರದಲ್ಲಿ ನಿಮಗೆ ಕೊಡುಗೆ ಆಗಿದೆ ಅಂತ ನಿಮಗೆ ನಾಡೋಜ ಪ್ರಶಸ್ತಿ? ಅದಕ್ಕೆ ಅವಾಗ ಹೇಳಿದ್ರಂತೆ ಅವರು ಪಕ್ಕದಲ್ಲಿ ಕೂತವರು, ನಾನು ತುಂಬ ಸಾಧಾರಣವಾದಂಥ ವ್ಯಕ್ತಿ, ನಿಮ್ಮ ಥರ ನಾನು ಓದಿಲ್ಲ ಬರೆದಿಲ್ಲ ಏನೂ ಇಲ್ಲ, ನಾನು ಸುಮ್ಮನೆ ಇದು ಬಣ್ಣ ಹಚ್ಕೊಂಡು ನಾಟಕ ಸಿನಿಮಾ ಮಾಡೋನು, ರಾಜ್ಕುಮಾರ್ ಅಂತ ನನ್ನ ಹೆಸರು ಅಂತಂತೆ. ಅಂಥ ಅಲ್ಲ, ರಾಜ್ಕುಮಾರ್ ಅಂತವರು ಅವ್ರನ್ನ ತಮ್ಮನ್ನೇ ತಾವು ಈ ಥರ ಇಂಟ್ರೊಡ್ಯೂಸ್ ಮಾಡ್ಕೊಂಡ್ರಂತೆ. ಅಷ್ಟು ಸಾಧಾರಣ ನಾನು ಅಂತ, ಇನ್ನು ನಾವೆಲ್ಲ ಇನ್ನೇನು. ಸೊ ಇದು ಫಸ್ಟು. ಲಾಸ್ಟ್ ಒಂದೇ ಒಂದು ಇನ್ಸ್ಟೆನ್ಸು. ನಾನು ವೆಂಕಟೇಶನ್ ಮುಂಚೆನೂ ಹೇಳಿದ್ದೀನಿ. 1954 ಮೇ 7ರಂದು ಬೇಡರ ಕಣ್ಣಪ್ಪ ರಿಲೀಸ್ ಆಗಿದ್ದು 3 ಥಿಯೇಟ್ರಲ್ಲಿ. ಒಂದು ನ್ಯೂ ಓಪರಾ ಸಾಗರ್, ಇನ್ನೊಂದು ಶಿವಾಜಿ ಟಾಕೀಸು ನಮ್ಮ ಅಜ್ಜಿದು. ಸೊ ಹಾಗೆ ಇಲ್ಲಿ ನಮ್ಮ ತಾಯಿ ಕೂತಿದ್ದಾರೆ. ಅದು ಅಂದರೆ ನಮ್ಮ ತಾತ ಕಟ್ಸಿದ್ದು. ಅವರು ನಾವು ತುಂಬ ಶಿವಾಜಿ ಥಿಯೇಟ್ರಲ್ಲಿ ಸಿನಿಮಾ ನೋಡೋರು. ಹಾಗೆ ಅದೊಂದು ನಮಗೆ ಪುಣ್ಯ ಅಂತ ನಾವು ಭಾವಿಸ್ತೀವಿ. ನಮ್ಮ ಥಿಯೇಟ್ರಲ್ಲಿ ಮೊದಲನೇ ಶೋ ಬೇಡರ ಕಣ್ಣಪ್ಪ ಅಲ್ಲಿ ಶೋ ಆಗಿದ್ದು. ಆಮೇಲೂ ಅಪ್ಪಾಜಿ ಅಮ್ಮ ಬಂದಿದ್ರಂತೆ ಥಿಯೇಟ್ರಿಗೆ, ಸೋದರಿ ನೋಡೋಕ್ಕೆ ಶಾಯದ್ ಬಂದಿದ್ರು ಅನಿಸುತ್ತೆ. ಸೊ ಆಮೇಲೆ ಅಮ್ಮನೂ ಒಂದು ಸಲ, ಯಾವಾಗಲೂ ನಾವು ಗಾಂಧಿನಗರಲ್ಲಿದ್ವಿ, ಒಂದು ಸಲ ಥಿಯೇಟರ್ಗೋಸ್ಕರ ಬಂದಿದ್ರು ಮನೆಗೆ, ಡೇಟ್ ಸಿಗುತ್ತಾ ಅಂತ. ಸೊ ಹಾಗಾಗಿ ಅದೊಂದು 2-3 ಸಲ ನಾನು ತುಂಬ ಹಿಂದೆ ಸಿಕ್ಕಿದ್ದು. ಆದರೆ ಆಮೇಲೆ
ಆ 1 ವರ್ಷ ಅಮ್ಮನ್ನ ನಾವು ಇಂಟರ್ವ್ಯೂ ಮಾಡಿದ್ದು, ಆ 1 ವರ್ಷ ನನ್ನ ಜೀವನದಲ್ಲೇ ನಾನು ಮರೆಯೋಕ್ಕಾಗಲ್ಲ. ಅದಕ್ಕೆ ಪೂರ್ಣಿಮಾ ಅವರು ಅನುವು ಮಾಡಿಕೊಟ್ರು. ಅದಕ್ಕೋಸ್ಕರ ತುಂಬ ಥ್ಯಾಂಕ್ಸು ಪೂರ್ಣಿಮಾ ಅವರೇ. ಅದು ನಮ್ಮ ಪರ್ಸ್ನಾಲಿಟಿನೇ ಚೇಂಜ್ ಮಾಡಿಬಿಡ್ತು ನಿಜವಾಗ್ಲೂ. ಇಟ್ ಚೇಂಜ್ಡ್ ಅಸ್. ಆ್ಯಂಡ್ ಐ ವುಡ್ ಸೇ ನಾನು ಅಪ್ಪಾಜಿದು ಫ್ಯಾನ್, ತುಂಬ ದೊಡ್ಡ ಫ್ಯಾನ್ ಇರ್ಬೋದು, ಆದರೆ ಅಮ್ಮಂದು ಬಹುಶಃ ಕಂಪೇರ್ ಮಾಡೋಕ್ಕಾಗಲ್ಲ. ಆದರೆ ನಾನು ನಿಜವಾಗ್ಲೂ ಅಮ್ಮನ್ನ ನಾನು ತುಂಬಾ ಅಂದರೆ ಒಂದು ಅವರ ಇಂಟೆಲೆಕ್ಟ್, ಶಿ ವಾಸ್ ದ ಇಂಟೆಲೆಕ್ಟ್ ಬಿಹೈಂಡ್ ವಾಟ್ ಎವರ್ ಅಪ್ಪಾಜಿ ವಾಸ್ ಶೋನ್ ಆನ್ ದ ಸ್ಕ್ರೀನ್. ಅವ್ರದ್ದು ಪ್ರತಿಯೊಂದು ಹಾಡಾಗಿರ್ಬೋದು, ಅವ್ರ ಡೈಲಾಗ್ ಆಗಿರ್ಬೋದು, ಅವ್ರ ಡ್ರೆಸ್ ಆಗಿರ್ಬೋದು, ಪ್ರತಿಯೊಂದು ಆ ಒಂದು ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡಿದ್ದು ಅಮ್ಮ. ಹಾಗೆ ಅಪ್ಪಾಜಿ ಅಮ್ಮ ನಾನು ಇಬ್ರದ್ದು ಫ್ಯಾನ್. ಸೊ ಧನ್ಯವಾದಗಳೊಂದಿಗೆ ಅಫ್ಕೋರ್ಸ್ ನಾನು ಮಂಜುನಾಥ್ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ಅವರು ನನ್ನನ್ನು ಪುಷ್ ಮಾಡಿ ಇಲ್ಲ ನೀನು ಆಗುತ್ತೆ ಮಾಡು ಅಂತಂದಿದ್ದಕ್ಕೆ ಇವತ್ತು ನಾನು ಏನಾಗಿದ್ದೀನೋ ಅಷ್ಟಾಗಿದ್ದೀನಿ. ಸೊ ಎಲ್ರಿಗೂ ಧನ್ಯವಾದ.